Praise the Lord. Greetings to you all in the name of our Lord and Savior Jesus Christ. Today's Bible verse, the book of Isaiah chapter 35 verse 4. God is coming to your rescue. ಯೆಶಾಯನ ಪ್ರವಾದನೆ ಗ್ರಂಥ 35ನೇ ಅಧ್ಯಾಯ 4ನೇ ವಚನ. ದೇವರು ತಾನೇ ಬಂದು ನಿಮ್ಮನ್ನು ರಕ್ಷಿಸುವನು. ಹೌದು, ನಾವು ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಆಡಿರುವ 6ನೆಯ ಮಾತನ್ನು ಧ್ಯಾನಿಸುತ್ತಾ ಬರುತ್ತಾ ಇದ್ದೇವೆ. ಅದು ತೀರಿತು ಎಂಬುದಾಗಿ. ಹೌದು, ಯೇಸು ಸ್ವಾಮಿಯ ಕುರಿತು ಹೇಳಿರ್ತಕ್ಕಂಥ ಎಲ್ಲ ಪ್ರವಾದನೆಗಳು ಇಲ್ಲಿ ನೆರವೇರಿವೆ. ಇಲ್ಲಿ ದೇವರ ಕಾರ್ಯಗಳು ಸಂಪೂರ್ಣಗೊಂಡಿವೆ. ಯೇಸು ಸ್ವಾಮಿ ತೀರಿತು ಎಂಬುದಾಗಿ ಹೇಳ್ತಾ ಇದ್ದಾರೆ. ನಿನ್ನೆ ದಿವಸ ನಾವು ನೋಡಿದ ಹಾಗೆ ಯೇಸು ಆ ಹುಳಿ ರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿದನು ಎಂಬುದಾಗಿ ನಾವು ನಿನ್ನೆ ಓದಿದ್ದೇವೆ ಪ್ರಿಯರೇ. ಹೌದು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಹಂತ ಹಂತವಾಗಿ ಅನೇಕ ಬಾಧೆಗಳನ್ನು ಅನುಭವಿಸ್ತಾನೆ ಎನ್ನುವಂಥದ್ದನ್ನು ಶತಮಾನಗಳ ಹಿಂದೆಯೇ ಪ್ರವಾದಿಗಳು ಬರೆದಿಟ್ಟಿದ್ದರು. ಅವೆಲ್ಲವೂ ಈಗ ನೆರವೇರಿವೆ. ಆದಿಕಾಂಡ 3:15 ಆತನು ಸ್ತ್ರೀಯ ಸಂತಾನದಲ್ಲಿ ಬರುವ ಆತನು, ಈಕೆಯ ಸಂತಾನ ನಿನ್ನ ತಲೆಯನ್ನು ಜಜ್ಜುವುದು ಎಂಬುದಾಗಿ ಅಲ್ಲಿ ದೇವರು ಆ ಸರ್ಪಕ್ಕೆ ಹೇಳಿದ್ದರು. ಈ ಮಾತು ಇಲ್ಲಿ ನೆರವೇರಿತು. ಸೈತಾನನ ತಲೆಯನ್ನು ಯೇಸು ಸ್ವಾಮಿ ಶಿಲ್ಬೆ ಮೇಲೆ ಜಜ್ಜಿ ಬಿಟ್ಟಿದ್ದಾರೆ. ಗಲಾತ್ಯ 4:5 ನಾವು ನೋಡ್ತೇವೆ, ಸ್ತ್ರೀಯಲ್ಲಿ ಹುಟ್ಟಿದವನಾಗಿ ಬಂದನು ಎಂಬುದಾಗಿ. ಹೌದು, ಆತನು ಸ್ತ್ರೀಯ ಸಂತಾನದಿಂದ ಬಂದವನು. ಯೇಸು ಕ್ರಿಸ್ತನು ಸ್ತ್ರೀಯಲ್ಲಿ ಹುಟ್ಟಿದವನು ಎಂಬುದಾಗಿ. ಯೆಶಾಯ 7:14 ಈ ರೀತಿ ಹೇಳ್ತದೆ, ಆತನ ತಾಯಿಯು ಕನ್ನಿಕೆಯಾಗಿರುವಳು ಎಂಬುದಾಗಿ. ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಒಂದು ಮಗುವನ್ನು ಹೇರುವಳು ಎಂಬುದಾಗಿ ಅಲ್ಲಿ ಯೆಶಾಯ ಪ್ರವಾದಿ ಹೇಳಿದ್ದನು. ಅದು ಇಲ್ಲಿ ಮತ್ತಾಯ 1:18 ನೆರವೇರಿದೆ ಪ್ರಿಯರೇ. ಅಬ್ರಹಾಮನ ಸಂತತಿಯಲ್ಲಿ ಈತನು ಬರಲಿಕ್ಕಿದ್ದಾನೆ ಎನ್ನುವಂಥದ್ದು ಹೇಳಿತ್ತು ಆದಿಕಾಂಡ 22:18 ಅದು ನೆರವೇರಿರುವುದು ಮತ್ತಾಯ 1:1 ಮತ್ತು ಆತನು ದಾವೀದನ ಸಂತತಿಯವನು ಎಂಬುದಾಗಿ. ನಮ್ಮ ಕರ್ತನು ದಾವೀದನ ಸಂತತಿಯಲ್ಲಿ ಹುಟ್ಟಿದವನು ಎಂಬುದಾಗಿ ರೋಮ 1:3 ಪೌಲನು ಹೇಳುತ್ತಾನೆ ಪ್ರಿಯರೇ. ಯೂದಾಯದ ಬೆತ್ಲೆಹೇಮಿನಲ್ಲಿ ಹುಟ್ಟುವನು ಎಂಬುದಾಗಿ ಮೀಕ 5:2 ಹೇಳಿತ್ತು. ಅದು ಕೂಡ ಇಲ್ಲಿ ನೆರವೇರಿದೆ ಪ್ರಿಯರೇ. ಎರೆಮಿಯ 31:15 ಈ ರೀತಿ ಹೇಳುತ್ತದೆ, ಆತನ ಹುಟ್ಟಿನಲ್ಲಿ ರಾಮದಲ್ಲಿ ಬೊಬ್ಬೆ ಕೇಳಿಸಲ್ಪಡುವುದು ಎಂಬುದಾಗಿ. ಈ ಘಟನೆ ನೆರವೇರಿದ್ದು ಮತ್ತಾಯ 2ನೇ ಅಧ್ಯಾಯದಲ್ಲಿ. ಮಲಾಕಿಯ 3:1 ಇಗೋ ನನ್ನ ದೂತನನ್ನು ಕಳುಹಿಸುತ್ತೇನೆ, ಆತನು ನನ್ನ ಮುಂದೆ ಬಂದು ದಾರಿಯನ್ನು ಸಮ ಮಾಡುವನು ಎಂಬುದಾಗಿ ಪ್ರವಾದಿಸಲಾಗಿತ್ತು. ಅದು ನೆರವೇರಿರುವುದು ಸ್ನಾನಿಕನಾದ ಯೋಹಾನನಲ್ಲಿ. ಹೌದು, ಈಗ ನಾವು ಈ ಹೊತ್ತಿನ ವಾಕ್ಯದಲ್ಲಿ ನಾವು ನೋಡಿದ ಹಾಗೆ ಯೆಶಾಯ 35:5-6 ನಾವು ನೋಡ್ತೇವೆ, ನಮ್ಮ ಮೆಸ್ಸಿಯನು ನಮ್ಮ ರಕ್ಷಕನು ಬಂದಾಗ ಆಗ ಕುರುಡರ ಕಣ್ಣು ಕಾಣುವುದು, ಕಿವುಡರ ಕಿವಿ ಕೇಳುವುದು, ಕುಂಟನು ಜಿಂಕೆಯಂತೆ ಹಾರುವನು, ಮೂಕನ ನಾಲಿಗೆ ಹರ್ಷಧ್ವನಿ ಕೈಯುವುದು, ಅರಣ್ಯದಲ್ಲಿ ವರತೆಗಳು ಒಡೆಯುವವು, ಒಣ ನೆಲದಲ್ಲಿ ನದಿಗಳು ಹುಟ್ಟುವವು. ಈ ಎಲ್ಲ ಪ್ರವಾದನೆಗಳು ಮುಂದೆ ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಈ ಸುವಾರ್ತೆಗಳಲ್ಲೇ ನೆರವೇರಿರುವಂಥದ್ದನ್ನು ನಾವು ಕಾಣುತ್ತೇವೆ ಪ್ರಿಯರೇ. ಕೀರ್ತನೆ 78:2 ಈ ರೀತಿ ಹೇಳುತ್ತದೆ, ಆತನು ಬಾಯಿದೆದ್ದು ಸಾಮ್ಯ ರೂಪವಾಗಿ ಉಪದೇಶಿಸುವನು ಎಂಬುದಾಗಿ. ಹೌದು, ಸುವಾರ್ತೆಗಳಲ್ಲಿ ನಮ್ಮ ಯೇಸು ಸ್ವಾಮಿ ಸಾಮ್ಯ ರೂಪವಾಗಿ ಜನರಿಗೆ ಉಪದೇಶಿಸಿರುವುದನ್ನು ನಾವು ನೋಡುತ್ತೇವೆ. ಆತನು ಬಿರುಗಾಳಿಯನ್ನು ಶಾಂತಪಡಿಸುವನು ಎಂಬುದಾಗಿ ಕೀರ್ತನೆ 107:29 ಹೇಳುತ್ತದೆ. ಆ ಮಾತನ್ನು ಇಲ್ಲಿ ಸುವಾರ್ತೆಗಳಲ್ಲಿ ನಾವು ನೋಡ್ತೇವೆ. ನಮ್ಮ ಯೇಸು ಸ್ವಾಮಿಯ ಮಾತಿಗೆ ಸಮುದ್ರವು ಶಾಂತವಾಯಿತು ಎಂಬುದಾಗಿ. ಜಕರಿಯ 9:9 ನಾವು ನೋಡ್ತೇವೆ, ಆತನು ಶಾಂತ ಗುಣವುಳ್ಳವನಾಗಿ ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿ ಯೆರೂಸಲೇಮನ್ನು ಪ್ರವೇಶಿಸುವನು ಎಂಬುದಾಗಿ. ಇದು ಕೂಡ ಸುವಾರ್ತೆಯಲ್ಲಿ ನೆರವೇರಿರುವುದನ್ನು ನಾವು ನೋಡುತ್ತೇವೆ. ಯೆಶಾಯ 53:3 ನಾವು ನೋಡ್ತೇವೆ, ಆತನು ಧಿಕ್ಕರಿಸಲ್ಪಟ್ಟವನು ಎಂಬುದಾಗಿ. ಹೌದು, ಯಾವುದೇ ಕಾರಣವಿಲ್ಲದೆ ನಮ್ಮ ಯೇಸು ಸ್ವಾಮಿಯನ್ನು ಧಿಕ್ಕರಿಸಿದರು, ನಮ್ಮ ಯೇಸು ಸ್ವಾಮಿಯನ್ನು ದ್ವೇಷ ಮಾಡಿದರು. ಹೀಗೆ ಮುಂದೆ ಯೇಸು ಸ್ವಾಮಿ ಶಿಲ್ಬೆ ಮೇಲೆ ಮಾಡಲಿಕ್ಕಿರುವ ವಿಧವಾದ ಕಾರ್ಯಗಳನ್ನು ಪ್ರವಾದಿಗಳು ಮೊದಲೇ ಬರೆದಿಟ್ಟಿದ್ದರು. ಈ ಎಲ್ಲವೂ ನೆರವೇರಿವೆ ಪ್ರಿಯರೇ. ಆತನ ಸ್ವಂತ ಶಿಷ್ಯನೇ ಯೇಸುವಿಗೆ ದ್ರೋಹ ಬಗೆದನು. ಅನೇಕರು ಈತನ ವಿರೋಧವಾಗಿ ಸುಳ್ಳು ಸಾಕ್ಷಿಗಳು ಹೇಳಿದರು. ಆ ಸಮಯದಲ್ಲಿಯೂ ಕೂಡ ಈತನು ತನ್ನನ್ನು ತಾನು ಸಮರ್ಥಿಸಿಕೊಳ್ಳಲಿಕ್ಕೆ ಬಾಯಿ ತೆರೆಯಲಿಲ್ಲ, ಮೌನವಾಗಿದ್ದನು. ಉಣ್ಣೆ ಕತ್ತರಿಸೋನು ಮುಂದೆ ಮೌನವಾಗಿರುವ ಹಾಗೆ ಈತನು ಇದ್ದನು ಪ್ರಿಯರೇ. ಆತನ ಕೈ ಕಾಲುಗಳಿಗೆ ಮೊಳೆಗಳನ್ನು ಜಡಿದರು, ದುಷ್ಟರ ಮಧ್ಯದಲ್ಲಿ ಆತನನ್ನು ಎಣಿಸಿದರು, ಅನೇಕರು ಗೇಲಿ ಮಾಡಿದರು. ಈ ಎಲ್ಲ ವಿಷಯಗಳು
ಎಷ್ಟೋ ವರ್ಷಗಳ ಹಿಂದೆ ಬರೆದಿಟ್ಟಿತ್ತು. ಈ ಪ್ರವಾದನೆ ಈಗ ಇಲ್ಲಿ ನೆರವೇರ್ತಾ ಇದೆ ಪ್ರಿಯರೇ. ಹೌದು, ನಮ್ಮ ಯೇಸು ಸ್ವಾಮಿ ಹಂತ ಹಂತವಾಗಿ ಎಲ್ಲವನ್ನ ಮುಗಿಸಿದ್ದಾರೆ. ಆದ್ದರಿಂದಲೇ ಇಲ್ಲಿ ಹೇಳ್ತಾ ಇದ್ದಾರೆ ತೀರಿತು ಎಂಬುದಾಗಿ. ನನ್ನ ಪ್ರಿಯ ದೇವಜನರೇ, ಕ್ರಿಸ್ತನ ಮೊದಲನೇ ಬರುವಿಕೆಯ ಕುರಿತು ಸತ್ಯವೇದದಲ್ಲಿ ಹೇಳಿರುವ ಎಲ್ಲ ಪ್ರವಾದನೆಗಳು ನೆರವೇರಿವೆ. ಈಗ ಮುಂದೆ ನೆರವೇರಬೇಕಾದ ಕಾರ್ಯ ಕ್ರಿಸ್ತನ ಎರಡನೇ ಬರುವಿಕೆ. ಹೌದು, ಈ ಪ್ರವಾದನೆಯು ಕೂಡ ಅತಿ ಬೇಗ ನೆರವೇರಲಿಕ್ಕಿದೆ. ಇದು ಕೃಪೆಯ ಕಾಲವಾಗಿದೆ. ಈಗ ರಕ್ಷಕನಾಗಿ ನಮ್ಮ ಯೇಸು ಸ್ವಾಮಿ ಬಂದು ನಮ್ಮನ್ನು ರಕ್ಷಿಸಿದ್ದಾರೆ. ಆದರೆ ಮುಂದೆ ನ್ಯಾಯಾಧೀಶನಾಗಿ ಆತನು ಬರಲಿಕ್ಕಿದ್ದಾನೆ. ನೀನು ಒಂದು ವೇಳೆ ಆತನಿಗೆ ಎದುರು ನೋಡುತ್ತಾ ಇರುವುದಾದರೆ, ಆತನಿಗೆ ಮೆಚ್ಚುಗೆ ಜೀವನವನ್ನು ಜೀವಿಸ್ತಾ ಇರುವುದಾದರೆ, ಆತನು ಬಂದು ನಿನ್ನನ್ನು ಕರೆದುಕೊಂಡು ಹೋಗುವನು. ಆದ್ದರಿಂದ ನಿನ್ನನ್ನು ನೀನು ಈ ಹೊತ್ತೇ ಪರೀಕ್ಷಿಸಿಕೋ, ಈ ಹೊತ್ತೇ ನೀನು ಎಚ್ಚೆತ್ತುಕೋ, ಈ ಹೊತ್ತೇ ಕ್ರಿಸ್ತನ ಕಡೆಗೆ ತಿರುಗಿಕೋ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಪ್ಪ. ಸತ್ಯವೇದದಲ್ಲಿ ನಿನ್ನ ಕುರಿತು ತಿಳಿಸಲ್ಪಟ್ಟಿರುವ ಎಲ್ಲ ಪ್ರವಾದನೆಗಳು ನೆರವೇರಿವೆ ಎನ್ನುವಂಥದ್ದನ್ನು ಇವತ್ತು ನಮಗೆ ಕಲಿಸಿಕೊಟ್ಟದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ. ಶಿಲ್ಬೆ ಮೇಲೆ ನೀವು 6ನೇ ಮಾತನ್ನು ಆಡಿದ್ದೀರಿ ದೇವ, ತೀರಿತು ಎಂಬುದಾಗಿ. ಹೌದು ಕರ್ತನೆ, ದೇವರು ನಿನಗೆ ಕೊಟ್ಟಿರುವ ಎಲ್ಲ ಕಾರ್ಯಗಳನ್ನು ನೀನು ಮುಗಿಸಿದ್ಯಪ್ಪ. ಅದಕ್ಕಾಗಿ ತೀರಿತು ಎಂಬುದಾಗಿ ನೀನು ತಿಳಿಸ್ತಾ ಇದ್ದಿ ತಂದೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವೆಲ್ಲರೂ ಕೂಡ ನಿನ್ನ ಕಡೆಗೆ ತಿರುಗಲಿಕ್ಕೆ ಸಹಾಯ ಮಾಡಪ್ಪ. ನಮ್ಮೆಲ್ಲರ ಮನೋನೇತ್ರಗಳನ್ನು ತೆರೆ ಸ್ವಾಮಿ. ನಿನ್ನ ವಾಕ್ಯಗಳನ್ನು ಗ್ರಹಿಸಿಕೊಳ್ಳಲಿಕ್ಕೆ ನಮ್ಮ ಹೃದಯವನ್ನು ತೆರೆ ಸ್ವಾಮಿ. ನಿನ್ನ ಮಕ್ಕಳಾಗಿ ಜೀವಿಸಲಿಕ್ಕೆ ನಮ್ಮೆಲ್ಲರಿಗೆ ಕೃಪೆ ಮಾಡು. ಈ ಹೊತ್ತು ಶಿಲ್ಬೆ ಮೇಲೆ ನೀನು ಪಟ್ಟ ಶ್ರಮೆಯನ್ನು ನಾವು ಧ್ಯಾನಿಸಿ ನಮಗಾಗಿಯೇ ನೀನು ಶ್ರಮೆಪಟ್ಟಿ ಎನ್ನುವುದನ್ನು ತಿಳಿದುಕೊಂಡು ದೇವರೇ, ನಮ್ಮನ್ನು ನಾವು ಸಂಪೂರ್ಣವಾಗಿ ನಿನಗೆ ಸಮರ್ಪಿಸುತ್ತೇವೆ ದೇವ. ನಮ್ಮೆಲ್ಲರನ್ನ ಆಶೀರ್ವಾದ ಮಾಡು. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.